ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನು ಮಾವಿನಕಾಯಿನ ಒಣಗಿಸ್ಬಿಟ್ಟು ಯಾವ ಥರ ಉಪ್ಪಿನಕಾಯಿ ಹಾಕೋದಂತ ಹೇಳ್ಕೊಡ್ತಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಹಸಿಕಾಯಿಂದ ಹಾಕಿರ್ತಾರೆ, ಬಟ್ ಒಣಗಿಸಿ ತುಂಬ ಜನ ಹಾಕೋದಿಲ್ಲ. ಬಟ್ ಈ ಥರ ಮಾಡಿ ಸಖತ್ತಾಗಿರುತ್ತೆ. ಆಲ್ಮೋಸ್ಟು 2 ವರ್ಷ ಇಟ್ಕೊಂಡ್ರು ಕೂಡ ಉಪ್ಪಿನಕಾಯಿ ಕೆಡೋದಿಲ್ಲ. ಬಟ್ ಈ ಉಪ್ಪಿನಕಾಯಿ ಹಾಕಬೇಕಪ್ಪ ಅಂದರೆ ಎಂಡ್ವರೆಗೂ ನೀವು ಈ ವಿಡಿಯೋನ ವಾಚ್ ಮಾಡಿ, ಹಾಗಂದರೆ ಕೆಲವೊಂದು ಟ್ರಿಕ್ಕು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ, ಸಖತ್ತಾಗಿರುತ್ತೆ. ನಾನು ಮಿನಿಮಮ್ 40ರಿಂದ 50 ಮಾವಿನಕಾಯಿಗೆ ಯಾವ ಥರ ಉಪ್ಪಿನಕಾಯಿ ಹಾಕೋದಂತ ಹೇಳ್ಕೊಡ್ತಿದ್ದೀನಿ. ಫಸ್ಟು ಮಾವಿನಕಾಯಿ ಏನು ತಂದಿರ್ತೀರೋ ಅದನ್ನೆಲ್ಲ ಈ ಥರ ನೀರಲ್ಲಿ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಬಿಡಿ. ಇದು ಕಾಯಿ ಚಿಕ್ಕದಾಗಿದೆ, ಅಂದರೆ ಫುಲ್ ದೊಡ್ಡದು ಇಲ್ಲ, ಪೂರ ಚಿಕ್ಕದು ಇಲ್ಲ, ಒಂದು ಮೀಡಿಯಮ್ ಸೈಜಲ್ಲಿದೆ ಕಾಯಿ. ಈ ಕಾಯಿಂದನೇ ನಾನು ಇವತ್ತು ಉಪ್ಪಿನಕಾಯಿ ಹಾಕ್ತಿದ್ದೀನಿ. ಬಟ್ ಇದು ಹುಳಿ ಮಾವಿನಕಾಯಿ, ಸಿಹಿ ಮಾವಿನಕಾಯಿಗಿಂತ ಹುಳಿ ಮಾವಿನಕಾಯಿ ನೀವು ಉಪ್ಪಿನಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಎಲ್ಲ ಮಾವಿನಕಾಯಿನೂ ಒಂದು ಬಟ್ಟೆ ಮೇಲೆ ಆರ್ಲಿಕ್ಕೆ ಬಿಟ್ಬಿಡಿ. ಯಾಕಂದರೆ ನೀರಿನ ಅಂಶ ಇರಬಾರ್ದು. ಉಪ್ಪಿನಕಾಯಿ ಹಾಕಬೇಕಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ನೀರೆಲ್ಲ ಹೋಗಬೇಕು. ಇಲ್ಲಾಂದರೆ ಒಂದು ಬಟ್ಟೆ ತಗೊಂಡಾದರೂ ಒಂದೊಂದೇ ಕಾಯಿನ ಒರೆಸ್ಕೊಬೇಕಾಗುತ್ತೆ. ಆಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳಿ. ನಾನಿವತ್ತು ಇಲ್ಲಿ ತೊಳಿಬೇಕಾದ್ರೆ ಎಷ್ಟೊಂದು ಮಾವಿನಕಾಯಿ ಇದೆ, ಇವರು ಬರೀ 40ರಿಂದ 50 ಕಾಯಿ ಅಂತ ಹೇಳ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ನಾವು 2 ವೆರೈಟಿ ಉಪ್ಪಿನಕಾಯಿ ಹಾಕಿದ್ವಿ, ಅದಕ್ಕೋಸ್ಕರ ಒಂದೇ ಸಾರಿ ವಾಶ್ ಮಾಡಿದ್ವಲ್ವ, ಅದಕ್ಕೆ ಅಷ್ಟೊಂದು ಮಾವಿನಕಾಯಿ ಇದೆ. ಬಟ್ ನಾನು ಕರೆಕ್ಟಾಗಿ ನಿಮಗೆ ಮೆಜರ್ಮೆಂಟ್ ಹೇಳೋದಾದರೆ ಇಲ್ಲಿ 40ರಿಂದ 50 ಕಾಯಿದು ನಾನು ಉಪ್ಪಿನಕಾಯಿದು ಮಾತ್ರ ಹೇಳ್ತಿದ್ದೀನಿ. ನೋಡಿರಿ, ಈ ಥರ ಎಲ್ಲನೂ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಬಿಡಿ. ಇಲ್ಲಾಂದರೆ ಪ್ಲಾಸ್ಟಿಕ್ದು ಟಬ್ ಬರುತ್ತಲ್ಲ ಅದರಲ್ಲಿ ಬೇಕಾದ್ರೆ ಹಾಕ್ಕೋಬೋದು. ನೋಡಿರಿ, ಈ ಥರ ನೀಟಾಗಿ ಗೊಟ್ಟೆ ಎಲ್ಲ ತೆಗ್ದುಬಿಡಬೇಕು. ಇದರಲ್ಲಿರ್ತಕ್ಕಂಥ ಕಂಡ ಸಿಪ್ಪೆ ಎಲ್ಲ ಸಮೇತನೇ ಕಟ್ ಮಾಡಬೇಕು. ಬಟ್ ಆಂಧ್ರ ಸ್ಟೈಲಲ್ಲಿ ಉಪ್ಪಿನಕಾಯಿ ಹಾಕೋದಾದ್ರೆ ಗೊಟ್ಟ ಸಮೇತ ಕಡ್ದ್ಬಿಟ್ಟು ಹಾಕ್ತಾರೆ. ಬಟ್ ನಾವು ಒಣಗಿಸ್ಬಿಟ್ಟು ಮಾಡಬೇಕಲ್ವ, ಅದಕ್ಕೋಸ್ಕರ ಅದರಲ್ಲಿರ್ತಕ್ಕಂಥ ಗೊಟ್ಟನ ತೆಗ್ದುಬಿಟ್ಟು ಮೇಲೆ ಬರ್ತಕ್ಕಂಥ ಕಂಡ ಮತ್ತು ಸಿಪ್ಪೆ ಅಷ್ಟೇ ಈ ಥರ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ ಒಂದು ಟಬ್ ಒಳಗೆ ಹಾಕ್ಕೊಂಡು ಅಷ್ಟು ಕಟ್ ಮಾಡಿರ್ತಕ್ಕಂಥ ಕಾಯಿನ ಎಲ್ಲನೂ ಹಾಕ್ಕೊಂಬಿಟ್ಟು ಇದಕ್ಕೆ ಒಂದು 150 ಗ್ರಾಮ್ ಆಗೋವಷ್ಟು ಉಪ್ಪನ್ನ ಹಾಕ್ಕೊತಿದ್ದೀನಿ. ಉಪ್ಪು ನೀವು ನೋಡಿ ಹಾಕ್ಕೋಬೋದು. ಉಪ್ಪಿನಂಶ ಕಮ್ಮಿ ಇತ್ತಪ್ಪ ಅಂದರೆ ಲಾಸ್ಟಲ್ಲಿ ಬೇಕಾದರೆ, ಅಂದರೆ ಒಂದು 2 ದಿನ ಆದಮೇಲೆ ಬೇಕಾದ್ರೆ ನೀವು ಸಣ್ಣ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಬಸ್ಟ್ ಇವಾಗಂತೂ ಒಂದು 150 ಗ್ರಾಮ್ ಆಗೋವಷ್ಟು ನಾನು ಉಪ್ಪನ್ನ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಒಂದಿನ ನೈಟ್ ಪೂರ್ತಿ ಬಿಡಬೇಕು. ಬಿಟ್ಟಾದ್ಮೇಲೆ ತಿರುಗಿ ದಿನ ಅದು ನೀರು ಉಡ್ಕೊಂಡಿರುತ್ತೆ, ಅಂದರೆ ನೀರು ಬಿಟ್ಕೊಂಡಿರುತ್ತೆ. ಉಪ್ಪು ಹಾಕಿರ್ತೀವಲ್ವ, ಕಾಯಲ್ಲಿರ್ತಕ್ಕಂಥ ಹುಳಿ ಅಂಶ ಮತ್ತು ಉಪ್ಪಿನಂಶ ಎರಡೂ ಬಿಟ್ಕೊಂಡು ಈ ಥರ ನೀರಾಗಿರುತ್ತೆ. ನೀರು ಬಿಟ್ಕೊಂಡಿರ್ತಕ್ಕಂಥ ಉಪ್ಪಿನಕಾಯಿ ಹೋಳುಗಳ್ನ ಏನು ಮಾಡಬೇಕಪ್ಪ ಅಂತಂದರೆ ಸಪ್ರೇಟಾಗಿ ಈ ಥರ ಕೈಯಿಂದ ತಕ್ಕೊಂಬಿಡಬೇಕು ಬೇರೆ ಪಾತ್ರೆಗೆ. ಅದರಲ್ಲೇ ನೀರು ಬಿಟ್ಬಿಡಬೇಕು. ನೀವು ಯಾವ ಟಬ್ಬಲ್ಲಿ ನೀವು ಉಪ್ಪು ಹಾಕಿರ್ತೀರೋ ಆ ಟಬ್ಬಿಂದ ಇನ್ನೊಂದು ಟಬ್ಬಿಗೆ ಹೋಳನ್ನೆಲ್ಲ, ನಾವು ಇದಕ್ಕೆ ಹೋಳು ಅಂತೀವಿ, ಈ ಹೋಳನ್ನೆಲ್ಲ ಬೇರೆ ಪಾತ್ರೆಗೆ ತಕ್ಕೊಂಬಿಡಬೇಕು. ಬೇರೆ ಪಾತ್ರೆ ತಕ್ಕೊಂಡ್ಮೇಲೆ ಕೆಳಗಡೆ ಎಲ್ಲ ನೀರಿನ ಅಂಶ ಉಳ್ಕೊಂಡ್ಬಿಡುತ್ತೆ. ಈ ಥರ ನೀರು ಉಳ್ಕೊಂಡಿರುತ್ತಲ್ವ, ಇದನ್ನು ಮಾತ್ರ ವೇಸ್ಟ್ ಮಾಡಲೇಬಾರ್ದು. ಯಾಕಂದರೆ ಇದು ಇಂಪಾರ್ಟೆಂಟ್ ಟ್ರಿಕ್ಕು. ಈ ನೀರು ಆಯ್ತು ಬಿಡಪ್ಪ ಅಂತ ನೀವು ಚೆಲ್ಲಲಿಕ್ಕೆ ಹೋಗಬೇಡಿ, ಇದು ಮೇನ್. ಅದನ್ನು ಹಾಗೆ ಸ್ಟೋರ್ ಮಾಡಬೇಕು. ಅದು ಲಾಸ್ಟಿಗೆ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ಆ ನೀರು ಬೇಕೇ ಬೇಕು. ಅದಕ್ಕೋಸ್ಕರ ಮತ್ತೆ ಚೆಲ್ಲಲಿಕ್ಕೆ ಹೋಗಬೇಡಿ. ಉಪ್ಪಿನಕಾಯಿ ಮಾಡಬೇಕಾದ್ರೆ ಆ ನೀರನ್ನ ಯೂಸ್ ಮಾಡ್ಕೊಬೇಕಾಗುತ್ತೆ. ಮಾವಿನಕಾಯಿ ಪೀಸಸ್ ಏನು ನೀರಿಂದ ತೆಗೆದಿಟ್ಕೊಂಡಿದ್ವಲ್ಲ ಉಪ್ಪು ನೀರಿಂದ, ಅವನ್ನ ಬಿಸಿಲಿಗೆ ಒಣಗಬೇಕು. ಈ ಥರ ಒಂದು ಚಾಪೆ ಥರ ಇಲ್ಲಾಂದರೆ ಯಾವುದಾದ್ರೂ ಬಟ್ಟೆ ಮೇಲೆ ಚೆನ್ನಾಗಿ ಒಣಗೋ ಥರ ಹಾಕಬೇಕು. ಒಂದಿನ ಒಣಗಿದ್ರೆ ಸಾಕು. ಅವತ್ತಿನ ದಿನ ಬಿಸಿಲು ಕಡಿಮೆ ಇದ್ದು ಕರೆಕ್ಟಾಗಿ ಒಣಗಿಲ್ಲಪ್ಪ ಅಂತಂದರೆ ಇನ್ನೊಂದು ದಿನ ಬೇಕಾದರೂ ಹಾಕ್ಕೋಬೋದು. ಈ ಉಪ್ಪಿನಕಾಯಿ ಮಾಡಲಿಕ್ಕೆ ಆ ನೀರು, ಉಪ್ಪು ನೀರು ಏನಿರುತ್ತೋ ಅದು ತುಂಬ ಇಂಪಾರ್ಟೆಂಟು. ಅದನ್ನು ಮಾತ್ರ ಚೆಲ್ಲಲಿಕ್ಕೆ ಹೋಗಬೇಡಿ. ಅಪ್ಪಿ ತಪ್ಪಿ ಕೂಡ ಚೆಲ್ಲಬೇಡಿ. ಇದು ಪದೇ ಪದೇ ಹೇಳ್ತೀನಿ ಅಂತಲ್ಲ, ಬಟ್ ಆ ಉಪ್ಪಿನಕಾಯಿ ಹಾಕೋಕ್ಕೆ ಆ ನೀರು ಬೇಕೇ ಬೇಕು. ಅದಕ್ಕೋಸ್ಕರ ನಾವು ಉಪ್ಪಿನಕಾಯಿ ಹಾಕಿದಾಗ ಬಿಸಿಲು ಕಡಿಮೆ ಇತ್ತು, ಅದಕ್ಕೋಸ್ಕರ ನಾವು ಕೂಡ 2 ದಿನ ಒಣಗಿಸ್ಕೊಂಡ್ವಿ. ನೋಡಿರಿ, 2 ದಿನ ಒಣಗಿದ ಮೇಲೆ ಎಷ್ಟು ಒಣಗಿರಬೇಕು ಕಾಯಿ ಅಂದರೆ ಫುಲ್ಲು ಹಂಗೆ ಕಟಿ ಅನ್ನೋ ಥರ ಒಣಗಿರಬಾರ್ದು. ಒಂದು 3/4% ಒಣಗಿರಬೇಕು. ಒಣಗಿಸ್ಬೇಕಪ್ಪ ಅಂತಂದು ಪೂರ್ತಿ ಒಣ ಆಗೋ ಥರ ನೀವು ಒಣಗಿಸ್ಲಿಕ್ಕೆ ಹೋಗಬಾರ್ದು. ಒಂದು 3/4% ಅಂದರೆ ಒಂದು 90% ಒಣಗಿದ್ರೆ ಸಾಕು. ಜಾಸ್ತಿ ಒಣಗಿಸ್ಲಿಕ್ಕೆ ಹೋಗಬೇಡಿ. ಈ ಥರ ಒಣಗಿರ್ತಕ್ಕಂಥ ಕಾಯಿನ ಪಕ್ಕಕ್ಕೆ ಇಟ್ಕೊಂಬಿಡಿ. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕಪ್ಪ ಅಂತ ಹೇಳ್ತೀನಿ ಬನ್ನಿ. 1-2 ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಈ ಥರ ಬಿಡಿಸಿಟ್ಕೊಂಬಿಡಿ. ಸಿಪ್ಪೆ ಸಮೇತನೇ ಹಾಕಿ, ಅಂದರೆ ಪೂರ್ತಿ ಸಿಪ್ಪೆ ಅಲ್ಲ. ಒಂದು 100 ಗ್ರಾಮ್ ಆಗೋವಷ್ಟು ಸಾಸಿವೆ ಮತ್ತು ಒಂದು 50 ಗ್ರಾಮ್ ಆಗೋವಷ್ಟು ಮೆಂತೆಕಾಳನ್ನ ಪುಡಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಟ್ಕೊಳ್ಳಿ. ಇದರಲ್ಲೇನು ಬಿಸಿ ಮಾಡೋಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹಾಗೆ ಮಿಕ್ಸಿ ಮಾಡ್ಕೋಬೇಕು. ಒಂದು 1/4 kg ಆಗೋವಷ್ಟು ಖಾರ ಪುಡಿ, ಒಂದು 150ರಿಂದ 200 ಗ್ರಾಮ್ ಆಗೋವಷ್ಟು ಅರಿಶಿಣ ಮತ್ತು ಒಂದು 200 ಗ್ರಾಮ್ ಆಗೋವಷ್ಟು ಬೆಲ್ಲ. 1/4 kg ತೊಗೊಂಡ್ರು ಓಕೆನೆ. ಇದು ಉಳಿದಿರ್ತಕ್ಕಂಥ ನೀರು, ಅಂದರೆ ಉಪ್ಪು ನೀರು ಉಳಿದಿತ್ತಲ್ವ ಆ ನೀರು, ಇಷ್ಟೇ ಸಾಕು. ಇದ್ರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ನಂದಿಲ್ಲಿ ಒಂದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಫಸ್ಟು ಒಂದು 200 ಗ್ರಾಮ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು
ಒಣಮೆಣಸಿಕಾಯಿ. ಇದಕ್ಕೆ ಒಣಮೆಣಸಿಕಾಯಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು, ಅದನ್ನ ಸ್ಕಿಪ್ ಬೇಕಾದ್ರೆ ಮಾಡ್ಬೋದು. ಎಣ್ಣೆ ಕಾದ್ಮೇಲೆ ಇವೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಅದು ಚಟಪಟ ಅಂತ ಸಾಸಿವೆ ಎಲ್ಲ ಸಿಡಿದ್ಮೇಲೆ ನಾವೇನು ಉಪ್ಪು ನೀರು ಉಳಿದಿತ್ತಲ್ವ ಆ ನೀರನ್ನ ಹಾಕ್ಕೊಂಡು ಒಂದೆರಡು ಕುದಿಸ್ಕೊಂಡು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಡ್ಮೇಲೆ ಅದು ತಣ್ಣಗೆ ಹಾಕ್ಬಿಟ್ಬಿಡಿ. ಉಪ್ಪು ನೀರು ತುಂಬ ಇಂಪಾರ್ಟೆಂಟ್ ಅಂತಿದ್ನಲ್ವ, ಈ ಥರ ಮಾಡ್ಲಿಕ್ಕೋಸ್ಕರ ಅದು ಉಪ್ಪು ನೀರು ಬೇಕೇ ಬೇಕು. ಅದಕ್ಕೋಸ್ಕರ ಅದನ್ನು ವೇಸ್ಟ್ ಮಾಡಬೇಡಿ, ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇವಾಗ ಬನ್ನಿ ಯಾವ ಥರ ಉಪ್ಪಿನಕಾಯಿ ಕಲಸೋದಂತ ನೋಡೋಣ. ನಾವು ಒಂದು ಟಬ್ಬೊಳಗೆ ಏನು ಮಾವಿನಕಾಯಿ ಒಣಗಿಸಿಟ್ಟಿದ್ವಲ್ವ ಆ ಮಾವಿನಕಾಯಿ ಜೊತೆಗೆ ಸಾಸಿವೆ ಮೆಂತೆಕಾಳು ಪೌಡರ್ ಹಾಕ್ಕೊತಿದ್ದೀನಿ. ಇದಕ್ಕೆ ಖಾರಕ್ಕೆ ಅಚ್ಚ ಖಾರ ಪುಡಿ ಹಾಕ್ಕೊತಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಖಾರ ಕಡಿಮೆ ಇತ್ತಪ್ಪ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೋದು. ಖಾರ ಜಾಸ್ತಿ ಇತ್ತಪ್ಪ ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನಾನಿವಾಗ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಇದು ಅರಿಶಿನ ಅಂಗಡಿಯಲ್ಲಿ ರೆಡಿಮೇಡ್ ಬರುತ್ತಲ್ವ ಅದನ್ನು ತೊಗೊಂಡು ಹಾಕಿಲ್ಲ. ಅರಿಶಿನ ಕೊಂಬು ಬರುತ್ತಲ್ವ ಅದನ್ನು ಕುಟ್ಕೊಂಡ್ಬಿಟ್ಟು ಕೊಂಬನ್ನ ಪೌಡ್ರ್ ಮಾಡಿಬಿಟ್ಟು ಯೂಸ್ ಮಾಡ್ತಿದ್ದೀನಿ. ನೀವು ಡೈರೆಕ್ಟಾಗಿ ಬೇಕಾದ್ರೆ ಅಂಗಡಿಯಲ್ಲೇ ತೊಗೊಂಬಂದು ಹಾಕ್ಕೋಬೋದು. ಅದು ಕೊಂಬಿಂದ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅರಿಶಿನ ಕೊಂಬಿಂದ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲ ಯಾಕಪ್ಪ ಅಂತಂದರೆ ಮಾವಿನಕಾಯಿ ಹುಳಿ ಇರುತ್ತೆ ಮತ್ತು ಉಪ್ಪು ಹಾಕಿರ್ತೀವಲ್ವ, ಈ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಒಂಥರ ರುಚಿ ಹೆಚ್ಚಿಗೆ ಮಾಡುತ್ತೆ. ಈ ಬೆಲ್ಲ ಹಾಕೋದ್ರಿಂದ ನೀವು ಬೆಲ್ಲನೇ ಹಾಕ್ಕೋಬೇಕು, ಮತ್ತು ಸಕ್ಕರೆ ಹಾಕೋದು ಆ ಥರ ಎಲ್ಲ ಮಾಡಬೇಡಿ. ಬೆಲ್ಲನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಾವು ಉಪ್ಪು ನೀರಿಗೆ ಏನು ಒಗ್ಗರಣೆ ಕೊಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟು. ನನ್ನದು ಅಲ್ಲಿ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಏನಿಲ್ಲ, ಜಸ್ಟ್ ಎಲ್ಲನೂ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಉಪ್ಪು ನೀರು ಹಾಕ್ಕೊಂಡು 2 ಕುದಿಸ್ಕೊಂಡ್ಬಿಟ್ರೆ ಸಾಕು. ಅದರಲ್ಲಿ ಕೂಡ ಹೆಚ್ಚಿಗೆ ಟೈಮ್ ಕೂಡ ತಗೊಳ್ಳಲ್ಲ, ಬೇಗನೆ ಕುದ್ಬಿಡುತ್ತೆ ಅದು ಉಪ್ಪು ನೀರು. ಅದನ್ನು ಪೂರ್ತಿ ತಣ್ಣಗಾದ್ಮೇಲೆ ನಾವು ಉಪ್ಪಿನಕಾಯಿ ಒಳಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ನೀವು ಬಿಸಿ ಇದ್ದಾಗೆ ಮಾವಿನಕಾಯಿಗೆ ಹಾಕಿ ಕಲಿಸ್ಲಿಕ್ಕೆ ಹೋಗಬೇಡಿ, ಮತ್ತು ಉಪ್ಪಿನಕಾಯಿ ಕೆಟ್ಟೋಗ್ಬಿಡುತ್ತೆ. ಪೂರ್ತಿ ಅದು ತಣ್ಣಗಾಗಿ ಬಿಟ್ಬಿಡಿ. ಬಿಟ್ಟಾದ್ಮೇಲೆ ಈ ಥರ ಓಳೊಳಗೆ ಅಂದರೆ ಕಾಯಿ ಒಳಗೆ ಹಾಕ್ಕೊಂಡು ಕಲಿಸ್ಕೊಂಡ್ಬಿಡ್ಬೇಕು. ನೀಟಾಗಿ ಸ್ಪೂನಿಂದನೇ ಕಲಸಿ, ಕೈ ಹಾಕಿ ಕಲಿಸ್ಲಿಕ್ಕೆ ಹೋಗಬೇಡಿ. ನೀವು ಸ್ಪೂನೇ ಯೂಸ್ ಮಾಡಬೇಕು. ಒಂದು ಪ್ಲಾಸ್ಟಿಕ್ ಬಕೆಟ್ ಇರುತ್ತಲ್ವ ಆ ಬಕೆಟ್ ಒಳಗೆ ಉಪ್ಪಿನಕಾಯಿ ಏನು ಕಲಿಸಿರ್ತೀರೋ ಅದನ್ನ ಹಾಕ್ಬಿಟ್ಟು ಈ ಥರ ತೆಳುವಾಗಿರ್ತಕ್ಕಂಥ ಬಟ್ಟೆನ ಕಟ್ಟಿಡಬೇಕು. ಬಾಕ್ಸಿಗೆ ಮುಚ್ಚಳ ಹಾಕಿ ಇಡಬೇಡಿ, ಕ್ಯಾಪ್ ಹಾಕ್ಬಿಟ್ಟು ಈ ಥರ ತೆಳು ಬಟ್ಟೆನ ಹಾಕಿ 1-2 ದಿನ ಹಾಗೆ ಬಿಟ್ಬಿಡಿ. ಕಟ್ಟಿ ಬಿಟ್ಮೇಲೆ ಅದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕಾಯಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನೋಡ್ರಿ ಈ ಥರ ರೆಡಿ ಆಗುತ್ತೆ. ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ, ಸಖತ್ ಟೇಸ್ಟ್ ಇರುತ್ತೆ. ಬಟ್ ಎಲ್ಲರೂ ಹಸಿ ಮಾವಿನಕಾಯಿಂದ ಮಾಡಿರ್ತಾರೆ, ಬಟ್ ಈ ಒಣ ಮಾವಿನಕಾಯಿಂದ ಟ್ರೈ ಮಾಡಿ, ತುಂಬ ಜನ ಇಷ್ಟಪಡ್ತೀರಾ, ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಹಸಿ ಕಾಯಿಂದನೇ ಹಾಕ್ತಾರೆ, ಬಟ್ ಈ ಒಣಕಾಯಿಂದ ತುಂಬ ಕಡಿಮೆ ಹಾಕೋದು. ಬಟ್ ಒಮ್ಮೆ ಟ್ರೈ ಮಾಡಿ. ಇದು ಹೆಂಗಪ್ಪ ಅಂತಂದರೆ ಒಂದು ಬೈಟ್ ಕಚ್ಕೊಳೋ ಕೂಡ ಸಖತ್ತಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ಹಾಕಿದ ಡೇಯಿಂದ ಹಿಡಿದು ಅದು ಖಾಲಿ ಆಗೋವರೆಗೂ ಬಿಡಲ್ಲ, ಹಾಗೆ ಕೈಯಲ್ಲಿ ಹಾಕ್ಕೊಂಡು ತಿಂದ್ಬಿಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ ಇದು ಉಪ್ಪಿನಕಾಯಿ. ಇದನ್ನು ನಮ್ಮ ಅಜ್ಜಿ ನಮಗೆ ಹೇಳ್ಕೊಟ್ಟಿದ್ದು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ. ಅವರಿಂದ ನಾವು ಈ ಉಪ್ಪಿನಕಾಯಿ ಕಲ್ತ್ಕೊಂಡಿದ್ದು. ಸಖತ್ ಟೇಸ್ಟ್ ಇರುತ್ತೆ. ನೋಡ್ರಿ ಒಂದು ಪಿಕಲ್ ತೆಗೆದು ತೋರಿಸ್ತಿದ್ದೀನಿ. ಅದರೊಳಗೆ ಮೆಂತ್ಯ ಮತ್ತು ಸಾಸಿವೆ ಪುಡಿ ಎಲ್ಲನೂ ಅಬ್ಸರ್ವ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಾರು ಅಂದರೆ ಅದರಲ್ಲಿರ್ತಕ್ಕಂಥ ನಾರೆಲ್ಲ ಚೆನ್ನಾಗಿ ಬಾಯಲ್ಲಿ ಸಿಗುತ್ತೆ. ಸಖತ್ ಟೇಸ್ಟ್ ಇರುತ್ತೆ. ಇದನ್ನು ಮಿಸ್ ಮಾಡದೆ ನೀವು ಉಪ್ಪಿನಕಾಯಿನ ಹಾಕ್ಕೊಳ್ಳಿ. ಉಪ್ಪಿನಕಾಯಿನ ಬಕೆಟ್ ಒಳಗೆ ಹಾಕಿಟ್ಟಿರ್ತೀರಲ್ವ ಅದನ್ನು 2 ದಿನ ಬಿಸಿಲಿಗೆ ಬೇಕಾದರೂ ಹಾಗೆ ಇಡ್ಬೋದು, ಅಂದರೆ ಬಟ್ಟೆ ಸಮೇತನೇ ಇಡಬೇಕು. ಮತ್ತು ಉಪ್ಪಿನಕಾಯಿ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಒಣಗಿಸೋ ಥರ ಎಲ್ಲ ಮಾಡಬೇಡಿ. ಬಕೆಟ್ ಅಷ್ಟೇ 1-2 ಅವರ್ ಮಾತ್ರ ಬಿಸಿಲಲ್ಲಿ ಒಣಗಕ್ಕೆ ಇಟ್ಬಿಡಿ. 2 ದಿನ ಇಟ್ಟರೆ ಸಾಕು, ಜಾಸ್ತಿ ದಿನ ಕೂಡ ಬೇಡ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕಪ್ಪ ಅಂತಂದರೆ ಮಾವಿನಕಾಯಿ ಪೆಟ್ಟು ಬಿದ್ದಿರಬಾರ್ದು, ಅಂದರೆ ಮೇಲಿಂದ ಮರದಿಂದ ಕೆಳಗೆ ಬಿದ್ದಿರಬಾರ್ದು. ಆ ಥರ ಕಾಯಿನ ಉಪ್ಪಿನಕಾಯಿಗೆ ಯೂಸ್ ಮಾಡ್ಕೋಬೇಡಿ, ಯಾಕಂದರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರುತ್ತೆ. ನೀವೇನಾದರೂ ಈ ಉಪ್ಪಿನಕಾಯಿ ಟ್ರೈ ಮಾಡಿದರೆ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ಹಸಿ ಮಾವಿನಕಾಯ್ದು ಉಪ್ಪಿನಕಾಯಿ ಯಾವ ಥರ ಹಾಕೋದಂತ ಕೂಡ ಹೇಳಿದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲಿ 15-20 ಮಾವಿನಕಾಯಿ ಏನಾದರೂ ಇತ್ತಂದರೆ ಆ ಥರ ಮಾವಿನಕಾಯಿ ಉಪ್ಪಿನಕಾಯಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ, ಆ ವಿಡಿಯೋ ಮಿಸ್ ಮಾಡದೆ ನೋಡಿ. ಅದ್ರ ಜೊತೆ ಈ ಥರನೂ ಮಾಡ್ಕೊಳ್ಳಿ. ಬಿಸಿಲಿದ್ದಾಗ ಮಾವಿನಕಾಯಿನ ಒಣಗಿಸ್ಬಿಟ್ಟು ಈ ಥರ ಮಾಡ್ಕೊಳೋದ್ರಿಂದ ಡಿಫ್ರೆಂಟಾಗಿರ್ತಕ್ಕಂಥ ಮಾವಿನಕಾಯಿ ಉಪ್ಪಿನಕಾಯಿ ನಿಮಗೆ ರೆಡಿ ಆಗುತ್ತೆ. ಈ ಉಪ್ಪಿನಕಾಯಿ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.